ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಕೂಡ ಒಂದು ಸೆಕೆಯ ಬಿಸಿಲಿನ ತಾಪದಲ್ಲಿದ್ದರೆ ನಮಗೆ ಲವ್ ಸೀಸನ್ ಸ್ಟೋರಿ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಲವ್ ಸೀಸನ್ ಚಿತ್ರತಂಡದ ನಾಯಕ ನಟಿ ಚಂದನಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಈ ಲವ್ ಸೀಸನ್ ಯಾವ ಥರ ಜನಗೆ ಇಂಟ್ರೆಸ್ಟ್ ಅಂದರೆ ಇಷ್ಟ ಆಗುತ್ತೆ ಅಂತ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ. ಒಂದು ನಾವು ನೋಡ್ದಂಗೆ 3 ಸೀಸನ್ ಸಮ್ಮರ್, ವಿಂಟರ್, ರೈನಿ. ಸೊ ಈ ಲವ್ ಸೀಸನ್ ಏನಕ್ಕೆ ಸ್ಪೆಷಲ್ಲು ಮತ್ತು ಯಾಕೆ ಈ ಟೈಟಲ್ ಇಟ್ಟಿರೋದು ಅಂತ? ಲವ್ ಅಂದ್ರೆ ಈ ಪ್ರೀತಿಯಲ್ಲೂ ಸೀಸನ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಟೆಕ್ಸ್ಟ್ ಅಲ್ಲಿ ಮಾತಾಡೋದು ಆ ತರ ಇರುತ್ತೆ. ಆಮೇಲೆ ಒಂದು ಎಂಗೇಜ್ಮೆಂಟ್ ಅಂತ ಏನಾದ್ರು ಆಗ್ಬೋದು ಅಥವಾ ಮ್ಯಾರೇಜ್ ಆ ತರ ಇರುತ್ತೆ. ಲವ್ ಅಲ್ಲೇ ಒಂದಷ್ಟು ಸೀಸನ್ಸ್ ಬರುತ್ತೆ. ಆ ಸೀಸನ್ಸ್ ಅಲ್ಲಿ ಎಷ್ಟೊಂದು ಜನ ಬರ್ಬೋದು, ಎಷ್ಟೊಂದು ಭಾವನೆಗಳು ಬರ್ಬೋದು. ನಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ನಾವು 3 ಜನ ಹೀರೋಯಿನ್ಸ್ ಇದ್ದೀವಿ, 3 ಸೀಸನ್ಸ್ ಅಂತ ಹೇಳ್ತೀವಿ. ಸೊ ಲಾಯಲ್ಟಿನೇ ಎಸೆನ್ಸ್ ಆಫ್ ದ ಮೂವಿ. ಸೊ ಆ ಲಾಯಲ್ಟಿನ ಈ 3 ಜನಕ್ಕೂ ಹೇಗೆ ಅದನ್ನ ತೋರ್ಪಡಿಸ್ತಾರೆ ಅನ್ನೋದೇ ಒಂದು ಮೆಸೇಜ್ ಆಗಿದೆ ಇದರಲ್ಲಿ. ಆ್ಯಂಡ್ ಒಬ್ಬ ಮನುಷ್ಯನಲ್ಲಿ ಪ್ರೀತಿ ಅನ್ನೋ ಭಾವನೆಯಲ್ಲಿ ಬರುವಂತಹ ಸೀಸನ್ಸ್ ಅಂತಾನೆ ಹೇಳ್ಬೋದು ನಮ್ಮ ಪ್ರಮುಖ ಟೈಟಲ್ ಅಂತ ಹೇಳಿದ್ರೆ. ಸೊ ಅದೇ ಹೇಳಿದ್ರಿ, ಅಂದ್ರೆ 3 ಜನ ಹೀರೋಯಿನ್ ಇರ್ತೀರಿ. ಅಮರ ಮಧುರ ಪ್ರೇಮ ಟ್ಯಾಗ್ಲೈನ್ ಕೂಡ ಇದೆ. ಸೊ ಯಾರು ಕೂಡ ನಿಮ್ ಚಿತ್ರತಂಡ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಅವ್ನು ಇಂಟ್ ಬಿಟ್ಕೊಟ್ಟಿಲ್ಲ. ಸೊ ಈ ಒಂದು ಏನ್ 3 ಹೀರೋಯಿನ್ ಆಗಿರ್ಬೋದು, ಆ ಟೈಟ್ಲ್ ಆಗಿರ್ಬೋದು, ಏನ್ ಟ್ವಿಸ್ಟ್ ಇದೆ ಆ ಕಥೆಯಲ್ಲಿ ಅಂತ? ಅದೇ ನಾನು ಹೇಳ್ದಂಗೆ ಲವ್ ಲಾಯಲ್ಟಿನ ಒಬ್ಬ ಮನುಷ್ಯ ಒಬ್ರಿಗೆ ತೋರಿಸ್ಬೋದಲ್ವಾ. ಆದ್ರೆ ಈ ಸಿನಿಮಾಲಿ ಹೀರೋ 3 ಜನಕ್ಕೂ ಲಾಯಲ್ಟಿ ಇದೆ. ದಟ್ ಇಸ್ ದ ಎಸೆನ್ಸ್. ಸೊ ಅದು ಹೇಗೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ, ದಟ್ ಇಸ್ ದ ಯುನೀಕ್ನೆಸ್. ಸೊ ಆ ಪ್ರಶ್ನೆಗೆ ಉತ್ತರ ಕಂಡ್ಕೊಳಕ್ ಬರ್ಬೇಕು ಜನ ಅಂತ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ತೀರಾ, ಹೊಸಬ್ರ ಚಿತ್ರಗಳಾಗಿರ್ಬೋದು, ಈ ತರ ಯೂಸ್ ಮಾಡೋ ಒಳ್ಳೆ ಕಂಟೆಂಟ್ ಇದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಫೇಲ್ ಆಗ್ತಿದೆ. ಅಂದ್ರೆ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಇದ್ದೇ ಇದೆ. ಸೊ ನಿಮ್ಮ ಚಿತ್ರತಂಡಕ್ಕೆ ಇದನ್ನ ಯಾವ ತರ ನೀವು ಪ್ಲಾನ್ ಹಾಕೊಂಡಿದ್ದೀರಾ ಅಂತ? ಕಂಟೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಜನಗಳಿಗೆ ರೀಚ್ ಯಾವ ತರ ಮಾಡ್ತೀರಾ ಅಂತ? ಯಾವುದೇ ಸಿನಿಮಾ ಗೆಲ್ಲೋದು ಆಬ್ವಿಯಸ್ಲಿ ಆಡಿಯನ್ಸ್ ಇಂದಾನೆ. ಆ್ಯಂಡ್ ಎಷ್ಟೊಂದು ಸಿನಿಮಾ ತುಂಬ ಸ್ಯಾಟಜೈಸ್ ಮಾಡಿ ಸೋತಿದ್ದಿದೆ ಅಥವಾ ಏನೂ ಮಾಡದೆ ಗೆದ್ದಿದ್ದಿದೆ. ಎಂಡ್ ಆಫ್ ದ ಡೇ ಇದು ಪೂರ್ತಿ ಜನರಿಗೆ ನಾವು ಕೊಟ್ಟಂಗಷ್ಟೇ. ಒಬ್ಬ ಕ್ರಿಯೇಟ್ ಮಾಡಿ ಜಸ್ಟ್ ಹಿಂಗೆ ಕೊಡಬೇಕಷ್ಟೇ. ಅದನ್ನು ಹೇಗೆ ಗೆಲ್ಲುತ್ತೆ ಸೋಲುತ್ತೆ ಅದನ್ನೆಲ್ಲ ಸ್ಟ್ರಾಟಜೀಸ್ ಖಂಡಿತ ಮಾಡೋಕ್ಕಾಗೋದಿಲ್ಲ. ನಮ್ಮ 100% ಪ್ರಯತ್ನ ನಾವು ಕೊಟ್ಟಿದ್ದೀವಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಎಲ್ಲರೂ 100%, 110% ಕೊಟ್ಟಿದ್ದೀವಿ. ಸೊ ಅದನ್ನ ನಾವು ಆಡಿಯನ್ಸ್ ಮಡ್ಲಿಗೆ ಹಾಕ್ಬೋದಷ್ಟೇ. ಅದನ್ನ ಗೆಲ್ಸೋದು ಸೋಲ್ಸೋದು ಅದು ಅವ್ರಿಗೆ ಬಿಟ್ಟಿದ್ದು. ಅದನ್ನ ನಾನು ಹೇಳಕ್ಕಾಗೋದಿಲ್ಲ. ಇನ್ನೊಂದು ಅಂದ್ರೆ ನಿಮ್ಮ ಲವ್ ಸೀಸನ್ ಚಿತ್ರದ ಬಗ್ಗೆ ಹೇಳಿದ್ರಿ, ಈ ತರ ಇದೆ ಅಂತ ಸ್ಟ್ರಾಟಜಿ. ಮತ್ತೊಂದೇನಂತಂದ್ರೆ ನಿಮ್ಮ ನಟಿ, ಅಂದ್ರೆ ಒಬ್ಬ ನಟಿಯಾಗಿ ಬರಬೇಕು ಅಂದ್ರೆ ತುಂಬಾ ಈಸಿ ಅಲ್ಲ. ಅವ್ರದೇ ಆದಂತ ಪ್ರಿಪ್ರೇಷನ್ ಇರುತ್ತೆ. ಸೊ ಅವ್ರದ್ದು ಪಾತ್ರದಲ್ಲಾಗಿರ್ಬೋದು ಅಥವಾ ಅವರ ಒಂದು ಲುಕ್ ಅಲ್ಲಾಗಿರ್ಬೋದು. ಸೊ ನೀವು ಪಾತ್ರಕ್ಕೆ ಯಾವ ತರ ಪ್ರಿಪ್ರೇಷನ್ ಮಾಡಿದ್ರಿ, ಮತ್ತೆ ನಿಮ್ಮ ಒಂದು ಲುಕ್ ಅಂದ್ರೆ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಇದಕ್ಕೆ ಯಾವ ತರ ಕಾಳಜಿ ವಹಿಸ್ತೀರಾ ಅಂತ? ನಾನು ನಟಿ ಆಗ್ಬೇಕಂತಾನೆ ಶುರು ಮಾಡಿದ್ವಿ. ನಾನು ರಂಗಭೂಮಿಯಿಂದ ಶುರು ಮಾಡಿದೆ. ಆಮೇಲೆ ಕಿರುತೆರೆಗೆ ಹೋದೆ. ಅಲ್ಲಿ ರಿಯಾಲಿಟಿ ಶೋ, ಸೀರಿಯಲ್ ಮಾಡಿದೆ. ಆಮೇಲೆ ಸಿನಿಮಾ. ಅಂದರೆ ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲೇ ನಟನೆ ಮಾಡಬೇಕು, ಹೀಗೆ ನಟನೆ ಮಾಡಬೇಕು ಆ ಥರದ್ದು ಮನೋಭಾವ ಇಲ್ಲ. ಬಟ್ ಕಿರುತೆರೆ ನನಗೆ ಕೊಟ್ಟಿದ್ದ ಕನಸು, ನನ್ನ ಮಹಾನಟಿ ಶೋ ನನಗೆ ಕೊಟ್ಟಿದ್ದ ಕನಸು ಇದು ಸಿನಿಮಾ ಅಲ್ಲಿ ಮಾಡಬೇಕಂತ. ಸೊ ಅದನ್ನು ಪೂರ್ಣ ಮಾಡ್ಕೊಳ್ಳೋದಕ್ಕೆ ಈ ಸಿನಿಮಾ ಅವಕಾಶ ಕೊಟ್ಟಿದೆ. ಪ್ರಿಪರೇಷನ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕ್ಯಾರೆಕ್ಟರ್ ಸ್ಕೆಚ್ ಆಗಿರ್ಬೋದು, ಸ್ಟಡಿ ಆಗಿರ್ಬೋದು, ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಅದೆಲ್ಲ ನಡೆದಿದೆ. ಆ್ಯಂಡ್ ಜೆನ್ಯೂನ್ ಆಗಿ ಎಷ್ಟು ನಾನು ಪವಿತ್ರ ಅನ್ನೋ ಒಂದು ಪಾತ್ರನ ಫೀಲ್ ಮಾಡಿ ರಿಲೇಟ್ ಮಾಡಿ ಮಾಡೋಕ್ಕಾಯ್ತು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ನಾನಷ್ಟೇ ಅಲ್ಲ, ಇಲ್ಲಿರುವಂಥ ಎಲ್ಲ ಕಲಾವಿದ್ರು 100% ಕೊಟ್ಟಿದ್ದಾರೆ. ನನ್ನ ನಟಿಯಾಗಿ ಇದು ನನ್ನ ಬಿಗಿನಿಂಗ್ ಸ್ಟೇಜ್ ಅಷ್ಟೇ. ಆ, ಬೇರೆ ಕಡೆ ಫ್ರೆಷರ್ ಅಲ್ಲ, ಬಟ್ ಸಿನಿಮಾ ಅಂದರೆ ನಾನು ಖಂಡಿತ ಫ್ರೆಷರ್. ಆ್ಯಂಡ್ ಪ್ರತಿಯೊಂದು ಸಿನಿಮಾನು ನಮಗೆ ಕಲಿಸುತ್ತೆ. ನಾವು ಇದಕ್ಕಿಂತ ಹೆಚ್ಚಾಗಿ ಸಿನಿಮಾ ನಮಗೆ ಕೊಡುತ್ತೆ. ಕಲಿಕೆ ಇರ್ಬೋದು, ಜೀವನದ ಪಾಠ ಇರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಎಲ್ಲ ಕೊಡುತ್ತೆ ಸಿನಿಮಾ ನಮಗೆ. ರೆಕಗ್ನಿಷನ್ ಇರ್ಬೋದು. ಸೊ ಅದೆಲ್ಲ ನನಗೆ ಈ ಸಿನಿಮಾ ಕೊಟ್ಟಿದೆ. ಆ್ಯಂಡ್ ಕಲಿಕೆಗೆ ಇದು ಮೊದಲ ಮೆಟ್ಟಿಲು ಅಂತ ಹೇಳ್ತೀನಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಇನ್ನು ಒಂದಷ್ಟು ಮೆಟ್ಲು ಏರಿ ಐ ಡೋಂಟ್ ನೋ ವಿ ಶುಡ್ ಸಿ. ಸೊ ಅಲ್ಲ, ನೀವು ಇವಾಗ ಯುವ ನಟಿಯಾಗಿ ಬರ್ತಾ ಇದ್ದೀರಾ, ಅಂದ್ರೆ ಹೊಸದು ಇವಾಗ. ಸೊ ನಿಮ್ಮ ಪ್ರಿಪ್ರೇಷನ್ ಹೀರೋಯಿನ್ ಆಗಿ ಹೇಳ್ದೆ, ಈಗ ಹೊಸಬ್ರಿಗೆ ಬರ್ತಾ ಇದ್ದಂಥವ್ರಿಗೆ ಕೆಲವರು ಸಜೆಷನ್ ತಗೊಂಡ್ಬಂದಿರ್ತಾರೆ, ಇಲ್ಲ ಅವ್ರದೇ ಆದಂಥ ಪ್ಲಾನ್ ಇರುತ್ತೆ. ನಿಮ್ಮ ಒಬ್ಬ ನಟಿಗೆ ಇರ್ತಕ್ಕಂಥ ಅರ್ಹತೆ ಆಗಿರ್ಬೋದು, ನಿಮ್ಮ ಇರುತ್ತೆ ಅವ್ರದೇ ಆದಂಥ ಕ್ಯಾಮ್ರಾ ಫೇಸ್ ಆಗಿರ್ಬೋದು, ಅಂದ್ರೆ ಸ್ಕಿನ್ ಕೇರ್ ಈ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನ ನೀವು ಯಾವ ತರ ಮಾಡ್ತೀರಾ ಅಂತ? ಡಯಟ್ ಆಗಿರ್ಬೋದು, ಮತ್ತೊಂದು ಈ ಥರದ್ದೆಲ್ಲ.
ಆಬ್ವಿಯಸ್ಲಿ ಡಯಟ್ ಕಾನ್ಷಿಯಸ್ ಆಗಿ ಎಲ್ಲ ಆ್ಯಕ್ಟರ್ಸ್ ಇರ್ತೀವಿ, ಅಂದರೆ ಎಷ್ಟು ಲಿಮಿಟಲ್ಲಿ ಇರಬೇಕಂತ. ಬಟ್ ಸ್ಕಿನ್ ಕೇರ್ ಅಂತೆಲ್ಲ ಬಂದರೆ ನಾರ್ಮಲ್ ಆಗಷ್ಟೇ. ಮತ್ತು ನಾನು ನನ್ನ ಒಂದು ಪರ್ಸ್ಪೆಕ್ಟಿವ್ ಏನಂದರೆ ರಿಯಲ್ ಆಗಿರಬೇಕು, ರಿಯಲ್ ಆಗಿ ತೋರಿಸ್ಬೇಕು ಜನಕ್ಕೆ. ಒಂದು ಸ್ಕಿನ್ ಆಗಿರ್ಬೋದು, ಆ ಟೆಕ್ಸ್ಚರ್ ಆಗಿರ್ಬೋದು, ಪಿಂಪಲ್ಸೇ ಆಗಿರ್ಬೋದು, ಅದೆಲ್ಲ ನಾರ್ಮಲ್ ಅಲ್ವಾ. ಜನ ಆ ಥರದನ್ನ ಸಿನಿಮಾ ನೋಡಿದ್ರೆ ತಾನೇ ಅವ್ರಿಗೂ ರಿಲೇಟ್ ಆಗೋದು. ಸೊ ನಾನು ಆ ಥರ ಯೋಚನೆ ಮಾಡುವಂಥ ಕ್ಯಾರೆಕ್ಟರು. ಅಂದರೆ ಇವಾಗ ಡಸ್ಕಿ ಸ್ಕಿನ್ ಅಂದರೆ ಅಷ್ಟು ಜನ ಬರಬೇಕು, ಅಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ರಿಲೇಟ್ ಆಗಬೇಕು ಅನ್ನೋದೇ ನನ್ನ ಒಂದು ಪರ್ಸ್ಪೆಕ್ಟಿವ್ ಸಿನಿಮಾ ಮೇಲೆ. ಆ್ಯಂಡ್ ಇದರಲ್ಲೂ ಅಷ್ಟೇ ತುಂಬ ಗ್ಲಾಮ್ ರೋಲ್ ಏನಲ್ಲ ನಂದು. ಒಂದು ಸಿಂಪಲ್ ಪಕ್ಕದ ಮನೇಲಿ ಈ ಥರ ತುಂಬ ಜನ ನೋಡಿರ್ತೀವಿ, ಎಲ್ಲ ಸುತ್ತಮುತ್ತ ನೋಡುವಂತಹ ಒಂದು ಪಾತ್ರನೇ ಇದು. ದಿಸ್ ಇಸ್ ಮೈ ಅಪ್ರೋಚ್ ಟು ಸಿನಿಮಾ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಆ್ಯಕ್ಟ್ರೆಸ್. ಐ ವಾಂಟ್ ಟು ಬಿ ಆ್ಯಸ್ ರಿಲೇಟಬಲ್ ಆ್ಯಂಡ್ ರಿಯಲ್ ಆ್ಯಸ್ ಪಾಸಿಬಲ್. ಆ್ಯಂಡ್ ಇದೂ ಅಷ್ಟೇ, ಇಲ್ಲಿರುವಂತಹ ಪಾತ್ರನೂ ಹಾಗೇ ಇದೆ. ಅಲ್ಲ, ನಿಮ್ದು ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ಏನಾದ್ರು ಸಜೆಷನ್ ಯಾರಾದ್ರೂ ನೋಡೋರಿಗೆ ಈ ಥರ ನಾವು ಮಾಡ್ಬೋದು, ಈ ಥರ ನಾವು ಕಾಣಿಸ್ಕೋಬೋದು ಅನ್ನೋದಿದ್ರೆ ನಿಮ್ದು ಯಾವ ಥರ ರೂಟೀನ್ ಇರುತ್ತೆ ಅಂತ? ನಾನು ಬಿಗಿನರ್ ಆಗಿರೋದ್ರಿಂದ ನಾವು ಅಂದ್ಕೊಳ್ತೀವಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕಂತ. ಬಟ್ ಶೂಟಿಂಗ್ ಅಂತ ಬಂದಾಗ ಅದೇನೂ ಇಲ್ಲ. ನಾವು ಬೆಳಗ್ಗೆ 5 ಗಂಟೆ ಕಾಲ್ ಶೀಟಿಗೆ ಹೋಗಬೇಕಾಗುತ್ತೆ. ಅಲ್ಲಿ ನಾವು ಏನೇ ಮಾಡಿದ್ರೂ ಕಷ್ಟನೇ. ಡಯಟ್ ಆಗಲಿ ಇನ್ನೊಂದಾಗಲಿ ಫಾಲೋ ಮಾಡೋಕ್ಕೆ. ನಾನು ಅಲ್ಲಿ ಏನಿದೆ ವ್ಯವಸ್ಥೆ ಅದಕ್ಕೆ ತಕ್ಕಂಗೆ ಇರ್ತೀನಿ. ಅದು ಬಿಟ್ಟರೆ ವೆನ್ ಐ ಆಮ್ ನಾಟ್ ಶೂಟಿಂಗೆ ನಾನು ಜಾಸ್ತಿ ಡಯಟ್ ಆಗಲಿ, ಯೋಗ ಆಗಲಿ, ಆಬ್ವಿಯಸ್ಲಿ ವರ್ಕೌಟ್ ಮಾಡ್ತೀನಿ. ಇವತ್ತು ಶೂಟಿಂಗ್ ಇದೆ, ನಾಳೆ ಇಲ್ಲ ಅಂದರೆ ಅವಾಗ ಖಂಡಿತ ವರ್ಕೌಟ್ ಮಾಡ್ತೀನಿ. ಊಟನೂ ಅಷ್ಟೇ, ಏನು ತಿಂತೀವಿ ಹೆಲ್ದಿಯಾಗಿ ತಿನ್ಬೇಕಂತ ಅಷ್ಟೇ. ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ಮಾಡ್ತೀನಿ ಅಷ್ಟೇ, ನಥಿಂಗ್ ಯೂನಿಕ್. ಲವ್ ಸೀಸನ್ ಚಿತ್ರತಂಡಕ್ಕೆ ಪ್ರೇಕ್ಷಕರಿಗೆ ಆಗಿರ್ಬೋದು, ನೋಡೋಂಥವ್ರಿಗೆ ಬಂದು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಒಂದು ಡಿಫ್ರೆಂಟ್ ಅಪ್ರೋಚ್ ಟು ಸಿನಿಮಾ ಆ್ಯಂಡ್ ಎಲ್ಲ ಹೊಸಬ್ರು ಸೇರಿ ಒಂದು ಯುನೀಕ್ ಸಬ್ಜೆಕ್ಟ್ನ ತರ್ತಾ ಇದ್ದಾರೆ. ಆ್ಯಂಡ್ ಪ್ಲೀಸ್ ಬನ್ನಿ. ನಾನು ಹೇಳ್ದಂಗೆ ನಾವು ನಿಮ್ಮ ಮಾಡ್ಲಿಕ್ಕೆ ಹಾಕ್ಬೋದು ಅಷ್ಟೇ. ಅದನ್ನು ಗೆಲ್ಸೋದು ಸೋಲ್ಸೋದು ನಿಮಗೆ ಬಿಟ್ಟಿದ್ದು. ಸೊ ಪ್ಲೀಸ್ ಬನ್ನಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ಥರ ಇನ್ನೂ ಒಂದಷ್ಟು ಸಿನಿಮಾಗಳು ಬರೋದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ. ಸೊ ಥ್ಯಾಂಕ್ ಯು. ನಿಮಗೂ ಮತ್ತು ಲವ್ ಸೀಸನ್ ಚಿತ್ರತಂಡಕ್ಕೂ ನಮ್ಮ ಬಾಸ್ ಟಿವಿ ಕಡೆಯಿಂದ ಆಲ್ ದ ಬೆಸ್ಟ್ ಮೇಡಮ್. ಒಳ್ಳೆಯದಾಗಿ ಸಿನಿಮಾ ಗೆಲ್ಲಿ ಮೇಡಮ್. ಓಕೆ, ಸೊ ನೋಡಿದ್ರಲ್ಲ, ಇದಿಷ್ಟು ಲವ್ ಸೀಸನ್ ಚಿತ್ರದ ನಾಯಕ ನಟಿ ಚಂದನಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.